ಸಿಂಪಲ್ ಆಗಿ ಹೇಳೋದಾದರೆ 2 ಸಹ ಇಂಪಾರ್ಟೆಂಟ್. ನೀವು ಎರಡನ್ನು ಸಹ ಕರೆಕ್ಟಾಗಿ ಕಲಿಬೇಕು ನಿಮಗೆ ಒಳ್ಳೆ ಜಾಬ್ ಮತ್ತು ಒಳ್ಳೆ ಕಂಪನಿಯಲ್ಲಿ ಲೈಕ್ ಕೆಲಸ ಸಿಗಬೇಕಿದ್ರೆ. ಸೊ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ಬೋದು. ಬಟ್ ನಿಮಗೆ ಇನ್ನೂ ಸಹ ಅಂಡರ್ಸ್ಟ್ಯಾಂಡ್ ಮಾಡಬೇಕಿದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಎಂಡ್ ತನಕ ನೋಡಿ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸೊಬ್ಬರಾಗಿದ್ದರೆ. ಸೊ ಸ್ಟಾರ್ಟ್ ಮಾಡೋಣ ಲೈಕ್ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ನ. ಫಸ್ಟ್ ಆಫ್ ಆಲ್ ನಿಮಗೆ DSA ಆಗಿರಲಿ ಅಥವಾ ಡೆವಲಪ್ಮೆಂಟ್ ಕಲಿಬೇಕಿದ್ರೆ ನಿಮಗೆ ಪ್ರೋಗ್ರಾಮಿಂಗ್ ಇದು ಕೋರ್ ನಾಲೆಡ್ಜ್ ಉಂಟಲ್ಲ, ಇದು ಕರೆಕ್ಟಾಗಿ ಗೊತ್ತಿರಬೇಕು. ಯಾವ ರೀತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವರ್ಕ್ ಆಗ್ತದೆ, ಸಿಂಟ್ಯಾಕ್ಸ್ ಏನು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎರೇಸ್ ಅಂದರೆ ಎಂತ, ಫಾರ್ ಲೂಪ್ ಅಂದರೆ ಎಂತ, ವೈಲ್ ಲೂಪ್ ಅಂದರೆ ಎಂತ, ಇಫ್ ಎಲ್ ಸ್ಟೇಟ್ಮೆಂಟ್ ಅಂದರೆ ಎಂತ, ಸ್ವಿಚ್ ಸ್ಟೇಟ್ಮೆಂಟ್ ಯಾವ ರೀತಿ ಯೂಸ್ ಮಾಡ್ಬೋದು, ಇನ್ಪುಟನ್ನು ಯಾವ ರೀತಿ ತಗೊಳ್ಬೋದು, ಔಟ್ಪುಟನ್ನು ಯಾವ ರೀತಿ ಶೋ ಮಾಡ್ಬೋದು, ಈ ಎಲ್ಲ ವಿಷಯಗಳು ಉಂಟಲ್ಲ ಇದು ಪ್ರೋಗ್ರಾಮಿಂಗ್ ಬೇಸಿಕ್. ಪೈಥಾನಲ್ಲಿ ಸಹ ಉಂಟು, ಇದು ಜಾವಾಸ್ಕ್ರಿಪ್ಟಲ್ಲಿ ಸಹ ಉಂಟು, ಜಾವದಲ್ಲಿ ಸಹ ಉಂಟಿದು, ಮತ್ತು ಯಾವುದೇ ಲ್ಯಾಂಗ್ವೇಜ್ ತಗೊಳ್ಳಿ, ಗೋಲ್ಯಾಂಗ್ ಅಥವಾ ಬೇರೆ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ತಗೊಳ್ಳಿ, ಅದರಲ್ಲಿ ಸಹ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇರ್ತವೆ. ಸೊ ಇದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಬೇಸಿಕ್ಸ್ ಅಂತೇಳಿ ಹೇಳೋದು. ಇದನ್ನು ಕಲಿಯುವುದು ಹೈಯೆಸ್ಟ್ ಪ್ರಯಾರಿಟಿ. ನೀವು ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ ಅಥವಾ ಲೈಕ್ DSA ಮೇಲೆ ಫೋಕಸ್ ಮಾಡಿ, ಇದನ್ನು ಕಲಿಯುವುದು ಹೈಯೆಸ್ಟ್ ಇಂಪಾರ್ಟೆಂಟ್. ಸೊ ಬೇಸಿಕಲಿ DSA ಅಂತೇಳಿದ್ರೆ ಡಾಟಾ ಸ್ಟ್ರಕ್ಚರ್ ಮತ್ತು ಆಲ್ಗೊರಿದಮ್ಸ್ಗಳು. ಡಾಟಾ ಸ್ಟ್ರಕ್ಚರ್ಸ್ ಅಂತೇಳಿದರೆ ಬೇರೆ ಬೇರೆ ಲೈಕ್ ಡಾಟಾವನ್ನು ಸ್ಟೋರ್ ಮಾಡುವ ಒಂದು ವಿಧಾನ ಉಂಟಲ್ಲ, ಕಾಂಪ್ಲೆಕ್ಸ್ ಆಗಿ ಇರ್ತವೆ. ಸೊ ಆ ಎಲ್ಲ ವಿಧಾನವನ್ನು ಡಾಟಾ ಸ್ಟ್ರಕ್ಚರಲ್ಲಿ ಇರ್ತದೆ. ಮತ್ತು ಆಲ್ಗೊರಿದಮ್ಸ್ ಅಂತೇಳಿದರೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಬರಿಬೋದು ಇವನ್ ಕೋಡ್ ಮಾಡೋಕ್ಕಿಂತ ಮುಂಚೆ, ಸೊ ದ್ಯಾಟ್ ಲೈಕ್ ನಿಮ್ಗೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಸೊ ಅದಕ್ಕೆ ಲೈಕ್ ಡಾಟಾ ಸ್ಟ್ರಕ್ಚರ್ ಅಂತೇಳಿ ಹೇಳೋದು. ಸೊ ಇದು ಕಲಿಯೋದು ಇಂಪಾರ್ಟೆಂಟ್ ಎಂತಕ್ಕೆ ಅಂತೇಳಿದರೆ, ನಿಮ್ಗೊಂದು ಕಂಪನೀಸ್ಗಳಿಗೆ ಸೇರುವಾಗ ಉಂಟಲ್ಲ ಲೈಕ್ ಅವರು ಲೈಕ್ ಇದರ ಬೇಸಿಸ್ ಆಗಿ ನಿಮಗೆ ಲೈಕ್ ಎಂಟ್ರಿ ಕೊಡ್ತಾರೆ, ಓಕೆ, ಇಂಟರ್ವ್ಯೂವಿಗೆ. ಸೊ ನೀವು DSA ರೌಂಡ್ ಕ್ರಾಸ್ ಮಾಡಿದರೆ ದೆನ್ ಯು ವಿಲ್ ಬಿ ಏಬಲ್ ಟು ಲೈಕ್ ಗೋ ಹೆಡ್ ಇನ್ ದ ಇಂಟರ್ವ್ಯೂ ಆ್ಯಂಡ್ ಲೈಕ್ ಜಾಯ್ನ್ ಒಂದು ಕಂಪನಿಗೆ. ಸೊ ಹಾಗಾಗಿರೋದ್ರಿಂದ ಇಫ್ ನಿಮಗೆ DSA ಗೊತ್ತಿರೋದಿದ್ರೆ ಉಂಟಲ್ಲ ಕಂಪನಿಯಲ್ಲಿ ಎಂಟ್ರಿ ಸಿಗೋದಿಲ್ಲ, ಇಂಟರ್ವ್ಯೂಗೆ ಎಂಟ್ರಿ ಸಿಗೋದಿಲ್ಲ. ಸೊ ಅದರಿಂದ DSA ಕಲಿಯೋದು ಇಂಪಾರ್ಟೆಂಟ್. ನೆಕ್ಸ್ಟ್ ವಿಷಯ ಅಂತ ಹೇಳಿದರೆ, ಇಫ್ ನೀವು DSA ಕಲಿತು ನೀವು ಡೆವಲಪ್ಮೆಂಟನ್ನು ಕರೆಕ್ಟಾಗಿ ಕಲಿಯೋದಿದ್ರೆ ಉಂಟಲ್ಲ, ನಿಮಗೆ ಒಂದು ಕಂಪನಿಗೆ ಸೇರಿ ಲೈಕ್ ನೀವು ಅಲ್ಲಿ ಕೂತ್ಕೊಂಡು ಏನು ಮಾಡೋದು, ಲೈಕ್ ಹೆಚ್ಚಾಗಿ ಡೆವಲಪ್ಮೆಂಟೇ ಮಾಡೋದು. ಅಲ್ಲಿ ಕೂತ್ಕೊಂಡು ಅವ್ರು ನಿಮಗೆ ಅಂತ DSA ಪ್ರಾಬ್ಲಮ್ಸ್ಗಳು ಕೊಡೋದಿಲ್ಲ, ಸಾಲ್ವ್ ಮಾಡಿಬಿಡಿ ಲೈಕ್ ನಮ್ಮ ಕ್ಲೈಂಟ್ಸಿಗೆ ಅದನ್ನು ಲೈಕ್ ಸಬ್ಮಿಟ್ ಮಾಡಬೇಕು ಅಂತೇಳಿ. ಅವರು ಲೈಕ್ ಅಲ್ಲಿ ನಿಮ್ಮಿಂದ ಲೈಕ್ ಒಂದು ಡೆವಲಪ್ಮೆಂಟ್ ಅಥವಾ ಒಂದು ಕೋಡಿಂಗ್ ವಿಷಯದ ಮೇಲೆ ಅವ್ರು ನಿಮ್ಮ ಹತ್ರ ವರ್ಕ್ ಮಾಡಿಸ್ತಾರೆ. ಸೊ ಅದರಿಂದ ನಿಮಗೆ ಕೋಡಿಂಗ್ ಗೊತ್ತಿರೋದಿದ್ರೆ ನೀವು ಕಂಪನಿಗೆ ಸೇರಿ ಆದ ನಂತರ ಮತ್ತೆ ಎಂತ ಮಾಡ್ತೀರಾ, ಅಲ್ಲಿ ಕೂತ್ಕೊಂಡು ಕೋಡಿಂಗ್ ಕಲಿತೀರಾ ಅಥವಾ ಲೈಕ್ ಕೋಡಿಂಗನ್ನು ಮಾಡಿ ಕಂಪನಿಗೆ ಪ್ರಾಡಕ್ಟ್ಸ್ಗಳನ್ನು ಲೈಕ್ ವರ್ಕ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೀರಾ. ಸೊ ಅದು ಲೈಕ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಹೇಳಿದ್ದು ವಿಡಿಯೋ ಸ್ಟಾರ್ಟ್ ಆಗುವಾಗ ಎರಡೂ ಸಹ ಇಂಪಾರ್ಟೆಂಟ್. ಎರಡು ಸಹ ಇರೋದಿದ್ರೆ ಉಂಟಲ್ಲ ನಿಮಗೊಂದು ಒಳ್ಳೆ ಹೈ ಪೇಯಿಂಗ್ ಜಾಬ್ ಮತ್ತೊಂದು ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದೆರಡನ್ನು ಉಂಟಲ್ಲ ಒಟ್ಟಿಗೆ ಕಲಿಯೋದು ಅತ್ಯಂತ ಒಳ್ಳೆಯದು. ಎಂತಂದರೆ DSA ನೀವು ಡೈಲಿ 1-2 ಅವರ್ಸ್ ಕೂತ್ಕೊಂಡು ಲೈಕ್ ಪ್ರಾಕ್ಟೀಸ್ ಮಾಡ್ಬೋದು, ಪ್ರಾಬ್ಲಮ್ಸ್ಗಳು ಯಾವ ರೀತಿ ಬರ್ತದೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು. ಸೊ ಇದರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ನಾನು ಪಾಡ್ಕಾಸ್ಟ್ ಮಾಡಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಉಂಟು. ಲೈಕ್ ಅನುಷಾ ಅವರೊಟ್ಟಿಗೆ ಲೈಕ್ ಒಂದು ಇನ್ ಡೆಪ್ತ್ ಆಗಿ ಪಾಡ್ಕಾಸ್ಟ್ ಆಗಿದೆ, ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಬಟ್ ಡೆವಲಪ್ಮೆಂಟ್ ರಿಲೇಟೆಡ್ ವಿಷಯದ ಬಗ್ಗೆ ಮಾತಾಡೋದಾದರೆ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಲೈಕ್ ಡೆವಲಪ್ಮೆಂಟ್ ರಿಲೇಟೆಡ್ ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ webjana.com ಲೈಕ್ ಕೋರ್ಸಸ್ಗಳು ಸಹ ಅವೈಲೇಬಲ್ ಇದೆ, ಯಾವ ರೀತಿ ಲೈಕ್ ಒಂದು ಡೆವಲಪ್ಮೆಂಟ್ ವರ್ಕ್ ಆಗ್ತದೆ ಅಂತೇಳಿ. ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ತೇವೆ ನಾವು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ. ಸೊ ಅದರಿಂದ ಲೈಕ್ ನಿಮಗೆ ಬೇಸಿಕ್ಕಿಂದ ಲೈಕ್ ಎಂಡ್ ತನಕ ಲೈಕ್ ಡೆವಲಪ್ಮೆಂಟಲ್ಲಿ ಎಂತೆಲ್ಲ ಇರ್ತದೆ ಅದನ್ನು ನಾನು ಕವರ್ ಮಾಡಿ ಬಿಟ್ಟಿದ್ದೇನೆ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಲೈಕ್ ಮೇ ಬಿ ಲೈಕ್ ಅದನ್ನು ಲೈಕ್ ಒಂದು 2 ಅವರ್ಸ್ ನಿಮ್ಮದು DSAದೆಲ್ಲ ಕೆಲಸ ಆದ ನಂತರ ಮೇ ಬಿ ಒಂದು 4 to 5 hours ನೀವು ಕೊಡ್ಬೋದು. ಎಂತಂದರೆ ಅದಕ್ಕೆ ಸ್ವಲ್ಪ ಹೆಚ್ಚು ಪ್ರಯಾರಿಟಿ ಇರ್ತದೆ. DSAಲ್ಲಿ ಉಂಟಲ್ಲ ಲೈಕ್ ನೀವು ಡೈಲಿ 1-2 hours ನೀವು ಸೆಟ್ ಮಾಡಿಕೊಂಡು ನೀವು ಕಲಿತಾ ಹೋದರೆ ಆಯಿತು. ಇಫ್ ಎಂತಾದರೂ ಲೈಕ್ ಮಿಸ್ ಆದರೆ ಲೈಕ್ ನೆಕ್ಸ್ಟ್ ಡೇಗೆ ನೀವು ಮಾಡ್ಬೋದು. ಬಟ್ ವ್ಯಾರಸ್ ಡೆವಲಪ್ಮೆಂಟಲ್ಲಿ ಉಂಟಲ್ಲ ನೀವು ಕೂತ್ಕೊಂಡು ಕಲಿಯೋದು ಹೈಯೆಸ್ಟ್ ಇಂಪಾರ್ಟೆಂಟ್. ಎಂತಂದರೆ ತುಂಬ ವಿಷಯಗಳು ಉಂಟಲ್ಲ ಕಾಂಪ್ಲೆಕ್ಸ್ ಆಗಿರ್ತದೆ. ಎಸ್ಪೆಷಲಿ ಈಗ AI ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಲೈಕ್ ತುಂಬ ಕಾಂಪ್ಲಿಕೇಟೆಡ್ ಆಗಿ ಲೈಕ್ ಕೋಡಿಂಗ್ ವರ್ಲ್ಡ್ ಹೋಗ್ತಾ ಉಂಟು. ಈಗ ತುಂಬ ಜನರು ಕೋಡೇ ನೋಡೋದಿಲ್ಲ, ದೇ ಆರ್ ಜಸ್ಟ್ ಕಾಪಿ ಪೇಸ್ಟಿಂಗ್ ಕೋಡ್ ಆ್ಯಂಡ್ ಲೈಕ್ ಟ್ರೈ ಟು ಲೈಕ್ ರನ್ ಇಟ್. ಸೊ ಹಾಗಾಗಿರೋದ್ರಿಂದ ನೀವು ಸ್ವಲ್ಪ ಹೆಚ್ಚು ಡೆಡಿಕೇಟ್ ಮಾಡಬೇಕಾಗ್ತದೆ ಕೋಡಿಂಗ್ ಮೇಲೆ, ಲೈಕ್ ನೋಡಿ ಲೈಕ್ ಯಾವ ರೀತಿ ವರ್ಕ್ ಆಗ್ತದೆ, ಅದರ ಲೈಕ್ ಇಂಟರ್ನಲ್ ಸಿಸ್ಟಮ್ ಹೇಗಿರ್ತದೆ. ಸೊ ಅದೆಲ್ಲ ಕಲಿಯೋದು ಹೈಯೆಸ್ಟ್ ಇಂಪಾರ್ಟೆಂಟ್ ನಿಮಗೆ ಒಂದು ಹೈ ಪೇಯಿಂಗ್ ಜಾಬ್ ಈಗದ ಇರೋದಲ್ಲಿ ಸಿಗಬೇಕಿದ್ರೆ. ಮೋಸ್ಟ್ ಆಫ್ ಯು ಲೈಕ್ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿದ್ದರೆ ಇನ್ನು 2-3 years ಆದ ನಂತರನೇ ನಿಮಗೆ ಜಾಬಿಗೆ ಹೋಗ್ಲಿಕ್ಕೆ ಆಗೋದು. ಸೊ ಹಾಗಾಗಿರೋದ್ರಿಂದ ನೀವು ಕಲಿಯೋದು ಉಂಟಲ್ಲ ತುಂಬ ಪ್ರಯಾರಿಟಿ. ನೀವು ಥಿಂಕ್ ಮಾಡಬೇಡಿ ಓಕೆ ಎಲ್ಲ ಬಂದಿದೆ ನಾನೆಂತ ಕಲಿಬೇಕು ಅಂತೇಳಿ, ಆ ರೀತಿ ಮೈಂಡ್ಸೆಟ್ ವರ್ಕ್ ಆಗೋದಿಲ್ಲ. ನೀವು DSA ಮತ್ತು ಡೆವಲಪ್ಮೆಂಟ್ ಮೇಲೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಬೇಕು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇದ್ದರೆ ಉಂಟಲ್ಲ ಅವಾಗ. ಸೊ DSA ಮತ್ತು ಲೈಕ್ ಡೆವಲಪ್ಮೆಂಟಲ್ಲಿ ಎರಡು ಕಲಿಯೋದು ಹೈಯೆಸ್ಟ್ ಇಂಪಾರ್ಟೆಂಟ್. DSA ಯೂಶಲಿ ಜಾಬನ್ನು ಕ್ರ್ಯಾಕ್ ಮಾಡಲಿಕ್ಕೆ ಯೂಸ್ ಮಾಡೋದು.
ವ್ಯಾರಸ್ ಡೆವಲಪ್ಮೆಂಟ್ ನೀವು ಒಂದು ಕಂಪನಿಗೆ ಸೇರಿ ಆದ ನಂತರ ಲೈಕ್ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡಲಿಕ್ಕೆ ಯೂಸ್ ಮಾಡೋದು. DSA ಸಹ ಲೈಕ್ ಹೈ ಲೆವೆಲಲ್ಲಿ ಡೆವಲಪ್ಮೆಂಟಲ್ಲಿ ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಯಾವುದಾದ್ರು ಒಂದು ಸಾಫ್ಟ್ವೇರ್ ನೀವು ಡೆವಲಪ್ ಮಾಡ್ತಿರುವಾಗ ಅದರಲ್ಲಿ ಡಾಟಾ ಯಾವ ರೀತಿ ಸ್ಟೋರ್ ಮಾಡೋದು ಉಂಟಲ್ಲ, ಲೈಕ್ ಅದು ಇಂಪಾರ್ಟೆಂಟ್. ನಾರ್ಮಲ್ ಅಪ್ಲಿಕೇಶನ್ಸ್ಗಳಿಗೆ ಅದು ಯೂಸ್ ಆಗೋದಿಲ್ಲ. ಬಟ್ ಈಗ ನೀವು ಥಿಂಕ್ ಮಾಡಿ, ನೀವು ಸ್ವಿಗ್ಗಿ, ಝೊಮ್ಯಾಟೊ ಇಂಥ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಿದ್ರೆ ಡೆವಲಪ್ಮೆಂಟ್ ಟೀಮಲ್ಲಿ, ಆವಾಗ ಲೈಕ್ ಅವರದ್ರಲ್ಲಿ ಥೌಸಂಡ್ಸ್ ಆಫ್ ಆರ್ಡರ್ ವಿದಿನ್ 1 hour ಬರ್ತದೆ, ಲೈಕ್ ವಿದಿನ್ 1 minute ಸಹ ಬರ್ಬೋದು ಈಗ. ಸೊ ಈ ಎಲ್ಲ ಆರ್ಡರ್ಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕರೆಕ್ಟಾಗಿ ಡಾಟಾ ಸ್ಟೋರ್ ಆಗಿರಬೇಕು. ಅಲ್ಲಿ ನಾವು ಲೈಕ್ ನಾರ್ಮಲ್ ಆಗಿ ಒಂದು ವೇರಿಯೇಬಲ್ ಹಾಕ್ಕೊಂಡು ಅದ್ರ ಹತ್ರ ಲೈಕ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಹೇಳಿದರೆ ಇಟ್ ವಿಲ್ ಬಿ ಲೈಕ್ ರಿಯಲಿ ಬಿಗ್ ಪ್ರಾಬ್ಲಮ್ ಫಾರ್ ದೇರ್ ಸರ್ವರ್. ಬಟ್ ವ್ಯಾರಸ್ ಲೈಕ್ ನಿಮಗೆ DSA ಮೇಲೆ ನಾಲೆಜ್ ಇದ್ದರೆ ನಿಮಗೆ ಅದನ್ನು ಕರೆಕ್ಟಾಗಿ ಸ್ಟ್ರಕ್ಚರ್ ಆಗಿ ಕ್ಯೂ ಒಳಗೆ ಹಾಕಿಕೊಂಡು ಎಲ್ಲ ಲೈಕ್ ನಿಮಗೆ ಮಾಡಲಿಕ್ಕೆ ಆಗ್ತದೆ. ಸೊ ದ್ಯಾಟ್ ಲೈಕ್ ಆರ್ಡರ್ಸ್ಗಳು ಫೇಲ್ ಆಗೋದಿಲ್ಲ ಆ್ಯಂಡ್ ಇಟ್ ವಿಲ್ ಲೈಕ್ ಬ್ಯಾಚ್ ವೈಸ್ ಲೈಕ್ ಎಕ್ಸಿಕ್ಯೂಟ್ ಆಗ್ತಾ ಇರ್ತದೆ ಅಂತೇಳಿ. ಇದೆಲ್ಲ ನಿಮಗೆ DSA ಅಡ್ವಾನ್ಸ್ ಲೆವೆಲಲ್ಲಿ ಸಿಗ್ತದೆ. ವರಿ ಮಾಡಬೇಡಿ, ನಿಮಗೆ ಯಾವ್ದಾದ್ರು ನೀವು ಕಂಪನಿಗೆ ಜಾಯ್ನ್ ಆದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ DSA ಮೇಲೆ ವರ್ಕ್ ಮಾಡಲಿಕ್ಕೆ ಅವ್ರು ಕೊಡೋದಿಲ್ಲ. ಅವರ ಫೋಕಸ್ ಮೇಯ್ನ್ ಆಗಿರೋದು ಲೈಕ್ ಡೆವಲಪ್ಮೆಂಟ್ ಮೇಲೆ ಇರ್ತದೆ. DSA ಎಲ್ಲ ಸ್ವಲ್ಪ ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ, ಲೈಕ್ ನಿಮ್ಮ ಸ್ಕಿಲ್ಲನ್ನು ನೋಡಿ, ಲೈಕ್ ದೆನ್ ದೇ ವಿಲ್ ಅಲವ್ ಯು ಟು ಲೈಕ್ ಯೂಸ್ DSA ಆ್ಯಂಡ್ ಆಲ್. ಸೊ ಅದರಿಂದ ಲೈಕ್ ಎರಡನ್ನು ಸಹ ಕರೆಕ್ಟಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಇಟ್ಸ್ ನೆವರ್ ಲೈಕ್ DSA ಕಲಿಬೇಕಾ ಅಥವಾ ಲೈಕ್ ಡೆವಲಪ್ಮೆಂಟ್ ಕಲಿಬೇಕಾ, ಎರಡನ್ನು ಸಹ ಕಲಿಬೇಕು, ಒಟ್ಟಿಗೆ ಕಲಿಬೋದು. ನೀವು ಸ್ಟೆಪ್ ಬೈ ಸ್ಟೆಪ್ ಲೈಕ್ ಫೋಕಸ್ ಮಾಡಿಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಎರಡು ವಿಷಯಗಳನ್ನು ಸಹ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ. ನೀವು ಕಲೀಲಿಕ್ಕೆ ರೆಡಿ ಇದ್ದರೆ DSA ಮತ್ತು ಡೆವಲಪ್ಮೆಂಟನ್ನು ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ, ಐ ಆಮ್ ರೆಡಿ ಟು ಲರ್ನ್ ಅಂತೇಳಿ. ಸೊ ಅದರಿಂದ ನನಗೆ ಸಹ ಗೊತ್ತಾಗಲಿ ನೀವು ಎಂಡ್ ತನಕ ನೋಡಿ ಲೈಕ್ ನಿಮಗೆ ರೆಡಿ ಇದ್ದಿರಿ ನೀವು DSA ಮತ್ತು ಲೈಕ್ ಡೆವಲಪ್ಮೆಂಟನ್ನು ಕಲೀಲಿಕ್ಕೆ ನಮ್ಮದೇ ಚಾನಲಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.